ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಸಾಧನಾ ಸಮೀಕ್ಷೆಯ ಪೂರ್ವ ಸಿದ್ಧತೆಗಾಗಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ರಚಿಸಲಾದ ಕನ್ನಡ ಭಾಷಾ ಅಭ್ಯಾಸ ಪುಸ್ತಕದ 4ನೇ ಹಂತದ ಕಿರುಪರಿಚಯವನ್ನು ಈಗ ನೋಡೋಣ. ನ್ಯಾಸ್ ಸಮೀಕ್ಷೆಯ ಭಾಷಾ ವಿಷಯದ ಕಲಿಕಾಫಲದ ಆಧಾರದ ಮೇಲೆ ಈ ಹಂತದಲ್ಲಿ ಚಿತ್ರಗ್ರಹಿಕೆಯನ್ನು ಪರಿಗಣಿಸಲಾಗಿದೆ. ಈ ಹಂತದಲ್ಲಿನ ಪ್ರಶ್ನೆಗಳನ್ನು ಉತ್ತರಿಸುವ ಮೂಲಕ ವಿದ್ಯಾರ್ಥಿಯು ಚಿತ್ರಗಳು, ಭಿತ್ತಿಪತ್ರಗಳು ಮತ್ತು ಜಾಹೀರಾತುಗಳನ್ನು ಓದಿ ಅದರಲ್ಲಿನ ಮಾಹಿತಿಯನ್ನು ಗುರುತಿಸಬೇಕಾಗುತ್ತದೆ. ಈ ಚಟುವಟಿಕೆಯಿಂದ ಒಟ್ಟು ಸಾರಾಂಶವನ್ನು ಅರ್ಥೈಸಿಕೊಳ್ಳುವ ಕೌಶಲ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಈ ಹಂತದ ಮೊದಲನೇ ಚಿತ್ರವನ್ನು ನೋಡುವುದಾದರೆ ಇಲ್ಲಿ ಒಂದು ಭಿತ್ತಿಪತ್ರವನ್ನು ನೀಡಲಾಗಿದೆ. ಮೊದಲಿಗೆ ವಿದ್ಯಾರ್ಥಿಗಳು ಈ ಭಿತ್ತಿಪತ್ರವನ್ನು ಗಮನವಿಟ್ಟು ಓದಿ ಅದರಲ್ಲಿ ನೀಡಿರುವ ಮಾಹಿತಿ ಹಾಗೂ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು. ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸುವುದು ಸುಲಭ. ಈ ಭಿತ್ತಿಪತ್ರದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಕುರಿತು ಹೇಳಲಾಗುತ್ತಿದೆ. ಸ್ವಚ್ಛತಾ ಆಂದೋಲನದ ಭಾಗವಾಗಿ ಪ್ರತಿ ಮನೆಯಲ್ಲಿ ಶೌಚಾಲಯಗಳನ್ನು ಕಟ್ಟಿಸಬೇಕು ಎಂದು ತಿಳಿಸಲಾಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ನೋಡೋಣ. ತೋರಿಸಲಾದ ಭಿತ್ತಿಪತ್ರದಲ್ಲಿ ಜಾಹೀರಾತು ನೀಡಿರುವವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ. ನಂತರದ ಪ್ರಶ್ನೆ ನೋಡೋಣ. ಈ ಜಾಹೀರಾತಿನ ಮುಖ್ಯ ಉದ್ದೇಶವೇನು? ಇಲ್ಲಿ ವಿದ್ಯಾರ್ಥಿಗಳು ಭಿತ್ತಿಪತ್ರದ ಉದ್ದೇಶವನ್ನು ಗುರುತಿಸಬೇಕು. ಸರಿಯಾದ ಉತ್ತರ ಕುಟುಂಬ ಗೌರವಕ್ಕಾಗಿ ಶೌಚಾಲಯ ಕಟ್ಟಿಸಲು ಅರಿವು ಮೂಡಿಸುವುದು. ಹೀಗೆ ನೀಡಲಾದ ಚಿತ್ರ, ಭಿತ್ತಿಪತ್ರ ಅಥವಾ ಜಾಹೀರಾತನ್ನು ಓದಿ ಮಾಹಿತಿಯ ವಿವರಗಳನ್ನು ಗ್ರಹಿಸಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ವಿದ್ಯಾರ್ಥಿಗಳು ಕಂಡುಕೊಳ್ಳಬೇಕು. ಈ ರೀತಿಯ ಪ್ರಶ್ನೆಗಳನ್ನು ಅಭ್ಯಾಸ ಮಾಡುವುದರಿಂದ ವಿದ್ಯಾರ್ಥಿಗಳ ಗ್ರಹಿಸುವ ಕೌಶಲ್ಯ ವೃದ್ಧಿಯಾಗುತ್ತದೆ. ಈ ರೀತಿಯ ಹಲವಾರು ಚಟುವಟಿಕೆಗಳನ್ನು ಅಭ್ಯಾಸ ಪುಸ್ತಕದಲ್ಲಿ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲಗಳನ್ನು ಹಂತಗಳಾಗಿ ವಿಂಗಡಿಸಿ ಟೀಚೋಪಿಯಾದಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಇದರ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಶಿಕ್ಷಕರಿಗೆ ಈ ಹಂತದಲ್ಲಿ ಯಾವುದೇ ಸಂದೇಹಗಳಿದ್ದಲ್ಲಿ ಲೆವೆಲ್ 4 ಸೊಲ್ಯೂಷನ್ ಡಾಕ್ಯುಮೆಂಟ್ ಅನ್ನು ಬಳಸಬಹುದು. ಮಕ್ಕಳ ಪರೀಕ್ಷೆಯ ಪೂರ್ವ ಸಿದ್ಧತೆಗಾಗಿ ಶುಭವಾಗಲಿ.